ಫ್ರೆಂಡ್ಸ್, ಪ್ರೊ ಕಬಡ್ಡಿ 13 ಸೀಸನ್ನಲ್ಲಿ ಯಾವ ಪ್ಲೇಯರ್ಸ್ಗಳ ಮೇನ್ ಪ್ಲೇಯರ್ಸ್ ಯಾರ್ಯಾರು ಅಂತ ತಿಳ್ಕೊಳ್ಳೋಣ ನಮ್ಮ ಬೆಂಗಳೂರು ಬುಲ್ಸಲ್ಲಿ. ಅದಕ್ಕಿಂತ ಮುಂಚೆ ಚಾನಲ್ ಏನೋ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗಾದರೆ ಪಕ್ಕದಲ್ಲಿ ಬಟನ್ನ ಆನ್ ಮಾಡ್ಕೊಳ್ಳಿ. ನಾ ಯಾವುದೇ ಕಬಡ್ಡಿ ವಿಡಿಯೋಸ್ ಹಾಕೋದ್ರಿಂದ ಪಟ್ಟಂತ ನೋಡ್ಸ್ಕೊಂಡ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಪ್ಲೇಯರ್ಸ್ ಮೇನ್ ಪ್ಲೇಯರ್ಸ್ಗಳು ನಮ್ಮ ಬುಲ್ಸ್. ಫ್ರೆಂಡ್ಸ್, ಮೇನ್ ಪ್ಲೇಯರು ಅಲ್ಲಿ ರೀಜನ್ ಅವರು ಬುಲ್ಸ್ ಟೀಮ್ನಲ್ಲಿ ಇರೋರು ಪ್ಲೇಯರು, ಆಲ್ ರೌಂಡ್ ಪ್ಲೇಯರು ಮತ್ತು ಬ್ಯಾಕಪ್ ಪ್ಲೇಯರ್ ಅಂದರು ಅಲ್ಲಿ ರೀಜನ್ ಅವರು ಒಬ್ಬರೇ. ಬುಲ್ಸ್ ಟೀಮ್ನಲ್ಲಿ ಎಲ್ಲ ಪ್ಲೇಯರ್ ಹೊರಗೆ ಹಾಕಿದ್ರೆ ಆ ಪ್ಲೇಯರ್ ಮಾತ್ರ ಹೊರಗೆ ಹಾಕಿ ಸಾಧ್ಯನೇ ಇಲ್ಲ. ಯಾಕಂದರೆ ಮೇನ್ ಪ್ಲೇಯರ್ ಅವರು. ಮತ್ತು ಹಾಗೆ ಕೂಡ ದೀಪಕ್ ಅವರು ಕೂಡ ಮೇನ್ ಪ್ಲೇಯರು ಕೂಡ. ಯಾಕಂದರೆ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಹಾಗೆ ಕೂಡ ಮತ್ತು ಯೋಗೇಶ್ ಅವರು ಕೂಡ ಮೇನ್ ಪ್ಲೇಯರು ಕೂಡ. ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗ್ತಾಯಿದ್ರು ಅವರು ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ. ಇವರು 3 ಪ್ಲೇಯರ್ಸ್ ಕೂಡ ರಿಟರ್ನ್ ಆಗ್ಬೋದು. ಹಾಗೆ ಕೂಡ ಹೊಸ ಪ್ಲೇಯರ್ಸ್ ಕೂಡ ಬಂದಿದ್ದಾರೆ, ಆ ಪ್ಲೇಯರ್ಸ್ ಕೂಡ ರಿಟರ್ನ್ ಆಗ್ತಾರೆ ಹೊಳ್ಳಿ. ಮತ್ತು ಹಾಗೆ ಕೂಡ ನಮ್ಮ ಬುಲ್ಸ್ ಟೀಮ್ನಲ್ಲಿ ಇರೋದು ಪ್ಲೇಯರ್ಗಳು ಯಾರ್ಯಾರು ಹೋಗ್ತಾರೆ ಮತ್ತು ಯಾರ್ಯಾರು ರಿಟರ್ನ್ ಆಗ್ತಾರೆ ಈಗ ನೋಡೋಣ. ಆಕಾಶ್ ಅವರು ಕೂಡ ಈ ಸೀಸನ್ನಲ್ಲಿ ಆಡ್ಬೋದು. ಹಾಗೆ ಕೂಡ ಸತ್ಯಪ್ಪ ಅವರು ಕೂಡ ಈ ಸೀಸನ್ನಲ್ಲಿ ಆಟವನ್ನು ಆಡ್ಬೋದು. ಪರ್ಫಾರ್ಮೆನ್ಸ್ ಕೂಡ ಅವರು, ಯಾಕಂದರೆ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ಬುಲ್ಸ್ ಟೀಮ್ನಲ್ಲಿ ಕೂಡ ಮೇನ್ ಪ್ಲೇಯರ್ ಅಂದರೆ ದೀಪಕ್ ಮತ್ತು ಅಲ್ಲಿ ರೀಜನ್ ಅವರು ಮತ್ತು ಹಾಗೆ ಕೂಡ ಯೋಗೇಶ್ ಅವರು ಕೂಡ ಮೇನ್ ಪ್ಲೇಯರ್ ಬುಲ್ಸಲ್ಲಿ ಅಂದರೆ ಇವರೇ. ಹಾಗೆ ಕೂಡ ಮತ್ತು ಯಾವ ಹೊಸ ಪ್ಲೇಯರ್ಸ್ಗಳ ಬರ್ಬೋದು ಅಂತ ಕೂಡ ನೋಡೋಣ. ಅದಕ್ಕಿಂತ ಈ ಚಾನಲ್ ಏನಾರು ಹೊಸಬರಿಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾರು ಅನಿಸಿಕೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.